ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನ ಸರಣಿ ಸಂಚಿಕೆಗೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮ ಆರಂಭಕ್ಕೂ ಮುಂದಿನ ಕ್ಲಾಸಸ್ ಬಗ್ಗೆ ಮಾಹಿತಿ ಕೊಟ್ಬಿಡೋಣ. ಮುಂದಿನ ವರ್ಕ್ಶಾಪ್ ಮನಿ ಈಸ್ ಹ್ಯಾಪಿನೆಸ್ ನಡೆಯುತ್ತೆ ಬೆಂಗಳೂರಿನಲ್ಲಿ ಫೆಬ್ರವರಿ 5ನೇ ತಾರೀಕು. ಸೊ ಹೇಳಿ ಆಲ್ರೆಡಿ ತುಂಬಾ ದಿನ ಆಗೋಯ್ತು. ನನ್ನ ಪ್ರಕಾರ ಎಲ್ಲ ರಿಜಿಸ್ಟ್ರೇಷನ್ಸ್ ಕ್ಲೋಸ್ ಆಗೋಗಿರುತ್ತೆ, ಫಿಲ್ ಆಗೋಗಿರುತ್ತೆ. ಬಟ್ ನೀವ್ ಯಾರು ಸುಮ್ಮನೆ ಕುತ್ಕೋಬೇಡಿ, ಟ್ರೈ ಮಾಡಿ. ಯಾಕಂದ್ರೆ ಸಾಕಷ್ಟು ಲಕ್ಕಿ ಆಸ್ಪೆಕ್ಟ್ಸ್ ನಿಮ್ಗೆ ಈ ಕ್ಲಾಸಸ್ ಅಲ್ಲೂ ಕೂಡ ಸಿಗುತ್ತೆ. 2023 ವಿಶೇಷವಾದ ಹಿಂದೆಂದು ನೋಡಿರದಂತ ನಿಮಗೋಸ್ಕರನೇ ಮಾಡಿರುವಂತಹ ಡೈರಿ ಸಿಗುತ್ತೆ. ಜೊತೆಗೆ ಈ ವಿಶೇಷವಾದ ಬಜೆಟ್ ಹಾಗೂ ಬ್ಯಾಲೆನ್ಸ್ ಶೀಟ್ ಪುಸ್ತಕ ಕೂಡ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರೂಜಿ ಆಲ್ರೆಡಿ ಹೇಳ್ತಾ ಇದ್ರು, ಕೇವಲ ಸ್ಪೆಷಲ್ ಕ್ಲಾಸಸ್ ನಲ್ಲಿ ಮಾತ್ರ ಈ ಮನಿ ಬ್ಲೂ ಪ್ರಿಂಟ್ ಕೊಡ್ತಾ ಇತ್ತು. ಆದ್ರೆ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರಿ, ನಿಮ್ಮೆಲ್ಲರ ಅದೃಷ್ಟ ನೋಡ್ರಿ. ಈ ಕ್ಲಾಸಸ್ ಅಲ್ಲೂ ಕೂಡ ನಿಮಗೆ ಮನಿ ಈಸ್ ಹ್ಯಾಪಿನೆಸ್ ನ ಬ್ಲೂ ಪ್ರಿಂಟ್ ಪುಸ್ತಕ ಕೂಡ ಸಿಗುತ್ತೆ. ಅದನ್ನ ಹೇಗೆ ಒಂದು ಉಪಯೋಗಿಸಬೇಕು ಅನ್ನೋದನ್ನ ಮುಂದಿನ ಕ್ಲಾಸಸ್ ನಲ್ಲಿ ಒಂದಷ್ಟು ಎಕ್ಸ್ಟೆಂಡ್ ಮಾಡಿ ಹೇಳುವಂತಹ ಒಂದು ಕೋರಿಕೆ ಕೂಡ ನಾನು ಗುರೂಜಿ ಮುಂದೆ ಹಿಂದಿನ ವಿಡಿಯೋನಲ್ಲಿ ಇಟ್ಟಿದ್ದೆ. ಸೊ ಅದು ಕೂಡ ಆಗತ್ತೆ. ಇನ್ನು ವಿಶೇಷವಾದ ಮಾಹಿತಿಗಳು ವಿಡಿಯೋಸ್ ಮೂಲಕ ಸಿಗ್ತಾ ಹೋಗುತ್ತೆ ನಿಮ್ಗೆ. ಫೆಬ್ರವರಿ 5ನೇ ತಾರೀಕು ಎಲ್ಲ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ನಮ್ಮ ಪ್ರೀತಿಯ ಗುರುಗಳು ಅನಂತ ವಿಶ್ವ ಆಚಾರ್ಯ ದುಡ್ಡಿನ ದ್ರೋಣಾಚಾರ್ಯರನ್ನ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ಎಲ್ಲರಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ನೀವು ಗಮನಿಸಿರ್ಬೋದು, ಪ್ರತಿಯೊಂದು ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನಿಮ್ಗೆ ಒಂದು ಥ್ಯಾಂಕ್ ಯು ನೋಟ್ ಹೇಳ್ಬಿಟ್ಟೆ ನಾನು ಶುರು ಮಾಡೋದು. ಯಾವುದೋ ಒಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಏನ್ ಗೊತ್ತಾ ವೀಕ್ಷಕರೇ, ಸಾಮಾನ್ಯವಾಗಿ ನಾನ್ ಡಾಕ್ಟ್ರು, ಎಷ್ಟೋ ಜನ ಇಂಜಿನಿಯರ್ಸ್ ಇರ್ತೀರಾ, ಎಷ್ಟೋ ಜನ ಅಡ್ವೊಕೇಟ್ಸ್ ಇರ್ತೀರಾ. ನೀವೆಲ್ಲರೂ ಶಾಲೆನಲ್ಲಿ ಹೋಗಿ ಕಲಿತು ನಿಮ್ಮ ಪ್ರೊಫೆಷನ್ಸ್ಗೆ ನಾವು ಪ್ರೊಫೆಷನ್ಸ್ಗೆ ಬಂದಿರ್ತೀವಿ. ಆದ್ರೆ ಜೀವನದಲ್ಲಿ ತುಂಬಾ ಬೇಕಾಗಿರೋದೇ ದುಡ್ಡು. ದುಡ್ಡಿನ ಕ್ಲಾಸ್ ಯಾರಾದ್ರೂ ಮಾಡಿದಿರಾ? ಅಥವಾ ಇಷ್ಟೆಲ್ಲಾ ಓದಿದೀವಿ, ದುಡ್ಡಿನ ಅವಶ್ಯಕತೆ ಬಗ್ಗೆ, ಹೇಗೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ಟಿದಾರಾ? ಇದುವರೆಗೂ ಇಲ್ಲ. ಬಟ್ ನಮ್ಮೆಲ್ಲರ ಅದೃಷ್ಟ ಗುರೂಜಿ ನಮ್ ಜೊತೆ ಇದ್ದಾರೆ. ಅದಕ್ಕಾಗಿ ಥ್ಯಾಂಕ್ ಯು ಗುರುಗಳೇ. ಆಲ್ವೇಸ್ ವೆಲ್ಕಮ್. ಇದು ಸಬ್ಜೆಕ್ಟ್ ತುಂಬಾ ರೇರು, ಇಲ್ವೇ ಇಲ್ಲ. ಅದು ದುಡ್ಡು ಮಾತ್ರ ಅಲ್ಲ, ಯೂನಿವರ್ಸ್ ಇಂದ ಪಡ್ಕೊಳ್ಳೋದು ಉಂಟಲ್ವಾ, ಈ ಸಬ್ಜೆಕ್ಟ್ ಎಲ್ಲೋ ಇಲ್ಲ. ಸೊ ಹಾಗಾಗಿ ಇಟ್ಸ್ ಗುಡ್ ಗುಡ್, ಐ ಆಮ್ ಹ್ಯಾಪಿ. ಸೊ ನಿಮ್ಮ ಹತ್ರ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ಬೇಕು ಅಂತ. ನಿಮಗೆ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ಅಫರ್ಮೇಶನ್ಸ್ ಹೇಳ್ಕೊಟ್ಟಿದ್ರ, ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರ. ಬಟ್ ನಮಗೆ ದುಡ್ಡು ಹಾಗೆ ಬರ್ಬೇಕು. ಸೊ ಅದಕ್ಕೆ ಯಾವ್ದಾದ್ರು ಒಂದು ಸ್ಪೆಷಲ್ ಮಂತ್ರ ಹೇಳ್ಕೊಡ್ಬೇಕು. ಗುಡ್ ಗುಡ್. ಇದು ಯಾವ ತರ? ಯಾಕಿಲ್ಲ, ಯೂನಿವರ್ಸ್ ಅಲ್ಲಿ ಯಾವ್ದು ಇಂಪಾಸಿಬಲ್ ಅನ್ನೋ ಪದಾನೇ ಇಲ್ಲ ಯೂನಿವರ್ಸ್ ಅಲ್ಲಿ. ಸೊ ಖಂಡಿತವಾಗ್ಲೂ ಇದೆ, ಹೇಳ್ಕೊಡ್ತೇನೆ. ಮೊದಲಿಗೆ ನೀವು ನಂಬೋದು, ನಮ್ಗೆ ಜೀವನದಲ್ಲಿ ತುಂಬಾ ನೆಗೆಟಿವ್ಸ್ ಆಗ್ತಿರುತ್ತೆ. ನಾವು ಪಾಸಿಟಿವ್ಸ್ ಬೇಕು ಅಂತ ಕೋರ್ಕೊಳ್ತೇವೆ, ಪಾಸಿಟಿವ್ಸ್ ಬೇಕು ಅಂತ ಬಯಸ್ತೇವೆ. ಬಟ್ ಆದ್ರೂ ಹೆಚ್ಚು ನೆಗೆಟಿವ್ಸ್ ಆಗ್ತಿರುತ್ತೆ. ನೆಗೆಟಿವ್ ಅಷ್ಟು ಈಸಿಯಾಗಿ ಪಾಸಿಟಿವ್ ಥಿಂಗ್ಸ್ ನಮ್ಗೆ ಸಿಗಲ್ಲ. ಎಕ್ಸಾಕ್ಟ್ಲಿ. ಸೊ ಯಾಕಂತ ನಿಮ್ಗೆ ಗೊತ್ತಿದ್ಯಾ ಯಾಕೆ ನೆಗೆಟಿವ್ಸ್ ಬರ್ತಿದೆ? ಯಾಕೆ ನೆಗೆಟಿವ್ಸ್ ಈಸಿಯಾಗಿ ಅಟ್ರಾಕ್ಟ್ ಆಗ್ತಿದೆ? ಏನೇ ಐಡಿಯಾ? ಗೊತ್ತಿಲ್ವಲ್ಲ. ಯಾಕಂತಂದ್ರೆ ನಮ್ಮ ಸಮಾಜ ಈಗಿರುವಂತದ್ದು, ನಾವು ಹೆಚ್ಚು ನೋಡುವಂಥದ್ದು ನೆಗೆಟಿವ್ ಆಗಿರುತ್ತೆ, ನಾವು ಹೆಚ್ಚು ಕೇಳುವಂಥದ್ದು ನೆಗೆಟಿವ್ ಆಗಿದೆ, ಹಾಗೆ ನಾವು ನೆಗೆಟಿವ್ ಮಾತಾಡುವಂಥದ್ದು ನೆಗೆಟಿವ್ ಆಗಿದೆ. ಈ ಸಮಾಜ ಎಲ್ಲ ನೆಗೆಟಿವ್ ಇಂದ ತುಂಬಾ ಕೂಡಿರೋದ್ರಿಂದ ಆಟೋಮ್ಯಾಟಿಕ್ ಆಗಿ ನಾವು ಪಾಸಿಟಿವ್ ಬದಲು ನೆಗೆಟಿವ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊಬಿಡ್ತೇವೆ. ಸೊ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಟ್ರೈನ್ ಅವರ್ ಕಾನ್ಶಿಯಸ್ ಬ್ರೈನ್, ವಿ ಹ್ಯಾವ್ ಟು ಟ್ರೈನ್ ದ ಸಬ್ ಕಾನ್ಶಿಯಸ್. ಚೇತನ ಮತ್ತು ಚೇತನ ಎರಡೂ ಮೈಂಡ್ ಅನ್ನು ನಾವು ಟ್ರೈನ್ ಮಾಡಿದಾಗ ಮಾತ್ರ ನಮ್ಗೆ ಏನ್ ಬೇಕೋ ಅದನ್ನ ನಾವು ತೆಗೆದುಕೊಳ್ಳಿಕ್ಕೆ ಆಗುತ್ತೆ. ಇಲ್ಲ ಅಂತಂದ್ರೆ ಎಕ್ಸಾಕ್ಟ್ಲಿ, ಅದರ್ವೈಸ್ ನಾವು ಪಕ್ಕದಲ್ಲಿ ಕುತ್ಕೊಂಡಾಗ ಇನ್ನೊಬ್ರು ಯಾರೋ ಡ್ರೈವ್ ಮಾಡಿದಾಗ ಇರುತ್ತೆ. ಸೊ ನಮ್ ಕಂಟ್ರೋಲ್ ಇರೋದಿಲ್ಲ. ಇದಕ್ಕೆ ನಾನೊಂದು 3 ಎಕ್ಸಾಂಪಲ್ ಕೊಡ್ತೇನೆ. ದೆನ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಯಾಕೆ ನಾವು ನೆಗೆಟಿವ್ ನ ಈಸಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗ್ತಿದೆ, ಆಕರ್ಷಿಸ್ತಿದ್ದೇವೆ, ಪಾಸಿಟಿವ್ ಬರ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾವೀಗ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗ್ತಿರ್ತೀವಿ. ಮನೆಗೆ ಹೋಗ್ತಿರ್ಬೇಕಂದ್ರೆ ಹೆಂಡ್ತಿನೋ ಇಲ್ವೋ ತಾಯಿನೋ ಫೋನ್ ಮಾಡ್ತಾರೆ, ರೀ ಬರ್ಬೇಕಂತಂದ್ರೆ ಪ್ಯಾರಾಸಿಟಮಲ್ ತೆಗೆದುಕೊಂಡ್ ಬನ್ನಿ, ಬರ್ಬೇಕಂತಂದ್ರೆ ಜಂಡು ಬಾಂಬ್ ತೆಗೆದುಕೊಂಡ್ ಬನ್ನಿ, ಆಯ್ತಾ, ಇದು ಅಮೃತಾಂಜನ್ ತೆಗೆದುಕೊಂಡ್ ಬನ್ನಿ, ಡೋಲೋ 650 ತೆಗೆದುಕೊಂಡ್ ಬನ್ನಿ ಅಂತ ಹೇಳ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗಿ ಕೇಳ್ತೇವೆ ಒಂದೊಂದ್ಸಲ, ಏನೇ ಇದು ಎಲ್ಲ ಒಟ್ಟಿಗೆ ಕೇಳ್ತಿದ್ದೀರಾ, ಏನಾದ್ರು ಎಲ್ರಿಗೂ ಬಂದ್ಬಿಡ್ತಾ ಕಾಯಿಲೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಹೆಂಡ್ತಿ ಫೋನಲ್ಲಿ, ಬುದ್ಧಿ ಇದೆಯಾ ನಿಮ್ಗೆ? ಮಧ್ಯರಾತ್ರಿಯಲ್ಲಿ ಮಕ್ಕಳಿದ್ದಾರೆ, ಏನಾದ್ರು ಜ್ವರ ಬಂದ್ರೆ ಏನ್ ಮಾಡೋದು? ಸೊ ನೀವ್ ಯಾವಾಗ್ಲೂ ಇರೋದಿಲ್ಲ ಇಲ್ಲಿ. ನಮ್ಗೆ ತಲೆನೋವು ಬಂತಪ್ಪ,
ಇಲ್ಲ ಹೊಟ್ಟೆ ನೋವು ಬಂತಪ್ಪ, ಆಗೇನಿದೆ ನಮ್ಮ ಹತ್ರ, ಅದಕ್ಕೆ ಸುಮ್ನೆ ಬಾಯಿ ಮುಚ್ಕೊಂಡು ತೆಕ್ಕೊಂಬನ್ನಿ ಅಂತಾರೆ. ಕರೆಕ್ಟಾ? ನಾವೇನ್ ಮಾಡ್ತೀವಿ, ತೆಗೆದುಕೊಂಡು ಮನೆಗೆ ಹೋಗ್ತೇವೆ. ಈಗ ಯೂನಿವರ್ಸ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಯಾವುದನ್ನು ನಾವು ಪ್ರತಿಯೊಂದು ಮಾತಿಗೆ ಆಲೋಚನೆಗೆ ಒಂದು ವೈಬ್ರೇಷನ್ ಇದೆ, ಒಂದು ಫ್ರೀಕ್ವೆನ್ಸಿ ಇದೆ, ಓಕೆ, ಒಂದು ಎನರ್ಜಿ ಇದೆ. ಈಗ ನಾವು ಬರದೇ ಇರೋದನ್ನ ಊಹೆ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಬಂತು ಅಂತ ರೆಡಿ ಆಗಿದ್ದೇವೆ, ಬಂದ್ಬಿಡ್ತು ಅಂತ ರೆಡಿ ಆಗ್ಬಿಟ್ಟಿದ್ದೇವೆ. ಯೂನಿವರ್ಸ್ಗೆ ಅಷ್ಟು ಸಂದೇಶ ಹೊರಟಾಯ್ತು. ಈಗ ಯೂನಿವರ್ಸ್ ಏನ್ ಮಾಡುತ್ತೆ, ಇಷ್ಟೇ ಕೊಡೋದಕ್ಕೆ ಅದು ಗೊತ್ತಿರೋದು. ಒಂದ್ಸಲಿ ತಲೆನೋವು ಕೊಡಲ್ಲ, ಬೇಜಾನ್ ಸಲಿ ಕೊಡುತ್ತೆ. ಯಾಕಂದ್ರೆ ಅಮೃತಾಂಜನ್ ಖಾಲಿ ಆಗ್ಬೇಕಲ್ವಾ, ರೆಡಿ ಆಗ್ಬಿಟ್ಟಿದೀವಲ್ಲ. ಅಂದ್ರೆ ಅಷ್ಟು ವಿಶ್ವಾಸ, ಮಧ್ಯರಾತ್ರಿಯಲ್ಲಿ ಬರ್ಬೋದು, ನಾಳೆ ಬರ್ಬೋದು ಅಂತ. ನೆಗೆಟಿವ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೀವಿ ನೋಡಿ. ಸೊ ಹಾಗಾಗಿ ನಾವು ಪ್ರಿಪೇರ್ ಆಗಿರೋದಕ್ಕೆ ಯೂನಿವರ್ಸ್ ಏನ್ ಮಾಡುತ್ತೆ, ಒಂದು ಕೊಡೋಕ್ ಗೊತ್ತಿಲ್ಲ. ಒಂದ್ಸಲಿ ಒಂದು ಕೇಳ್ಕೊಂಡ್ರೆ ಒಂದು ಕೊಡಲ್ಲ, ಅದು 1000 ಕೋಟಿ ಕೊಡುತ್ತೆ. ಹೊಟ್ಟೆ ನೋವು ತುಂಬಾ ಕೊಡುತ್ತೆ, ತುಂಬಾ ತಲೆನೋವು ಕೊಡುತ್ತೆ, ತುಂಬಾ ಜ್ವರ, ಇದೆಲ್ಲ ಕೊಡ್ತಾ ಹೋಗುತ್ತೆ. ಬಿಕಾಸ್ ವಿ ಆರ್ ರೆಡಿ ಫಾರ್ ಇಟ್. ಸೊ ಹಾಗೆ ನಾವು ಪಾಸಿಟಿವ್ ರೆಡಿ ಆಗಲ್ಲ. ಈಗ ನಾನು ಹೇಳ್ತೇನೆ ನಿಮ್ಗೆ 1 ಕೋಟಿ ಬರುತ್ತೆ ರೆಡಿ ಆಗಿ ಅಂತೇಳಿ, ನೀವು ರೆಡಿ ಆಗ್ತೀರಾ? 1 ಕೋಟಿ ಬರುತ್ತೆ, ನಾನು ಎಲ್ಲೆಲ್ಲಿ ಜಾಗ ತೆಗೆದುಕೊಳ್ಬೇಕು, ನಾನು ಎಲ್ಲೆಲ್ಲಿ ಬಂಗಾರ ಎಷ್ಟು ತೆಗೆದುಕೊಳ್ಬೇಕು, ಆಯ್ತಾ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇಡ್ಬೇಕು, ಈ ರೀತಿ ರೆಡಿ ಆಗಲ್ಲ. ಬಂದ್ಮೇಲೆ ನೋಡೋಣ. ಇನ್ನು ಬಂದೇ ಇಲ್ಲ, ಅವಾಗ್ಲೇ ಹುಟ್ಟದೇ ಇರೋ ಮಗು ಈಗ್ಲೇ ಕುಲಾಯಿ ಹೊಲಿಸಿದ್ರಂತೆ ಅಂತಾರೆ ಕೆಲವರು. ಯಾವತ್ತು ನಮ್ಮ ಸಬ್ಜೆಕ್ಟ್ ಅಲ್ಲಿ ಬರೋದಕ್ಕಿಂತ ಮುಂಚೆ ಬಂತು ಅನ್ಕೊಳ್ಳಿ, ನೀವು ಏನ್ ಬಂತು ಅನ್ಕೊಳ್ತೀರ ಅದೆಲ್ಲ ಬಂದ್ಬಿಡುತ್ತೆ. ಬಿಕಾಸ್ ವಿಶ್ವಾಸ ಹೆಚ್ಚು ಅದಕ್ಕೆ. ಹಾಗಾಗಿ ನೀವು ಈಗ ನನ್ನ ಕೇಳ್ಬೋದು, ಕೆಲವು ವೀಕ್ಷಕರು ಅಷ್ಟೇ, ನೀವು ಕೇಳ್ಬೋದು, ಹಾಗಾದ್ರೆ ಮನೆಯಲ್ಲಿ ಇಟ್ಕೊಳ್ಬಾರ್ದ ಫಸ್ಟ್ ಏಡ್ ಬಾಕ್ಸು ಅಂತ ಹೇಳಿ. ಖಂಡಿತವಾಗ್ಲೂ ಇಟ್ಕೋಬೇಕು. ಇಟ್ಕೊಂಡಿರೋದು ನಮ್ಗೆ ಜ್ಞಾಪಕ ಇರಬಾರ್ದು. ಹಾಗೆ ತೆಗೆದುಕೊಂಡ್ಬಂದು ಎಲ್ಲ ಒಂದ್ ಹತ್ರ ಇಟ್ಬಿಡ್ಬೇಕು. ಇನ್ಫ್ಯಾಕ್ಟ್ ಇದು ನನ್ನ ಒಂದು ಆಲೋಚನೆ ಲಕ್ಷ್ಮಿ. ಐ ಥಿಂಕ್ ಐ ಆಮ್ ಡಿಫ್ರೆಂಟ್. ಸೊ ಈ ಆಸ್ಪತ್ರೆಗಳು, ಈ ಫಾರ್ಮಸಿಗಳು ರೋಡಲ್ಲಿ ಕಾಣಿಸೋ ತರ ಇರಬಾರ್ದು, ಎಲ್ಲೋ ಒಳಗಡೆ ಇರಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಅವು ನೆಗೆಟಿವ್ಸ್, ಅದು ಅನಾರೋಗ್ಯ ಅಲ್ವಾ, ಅದನ್ನೇ ನೋಡ್ಕೊ ಹೋಗೋದು, ಅದನ್ನ ನಾವು ಆಟೋಮೆಟಿಕ್ ಆಗಿ ಆಕರ್ಷಿಸಲ್ಪಟ್ಬಿಡ್ತೇವೆ. ಎವ್ರಿಥಿಂಗ್ ದಟ್ ಈಸ್ ಹ್ಯಾಪಿ, ಜಾಯ್ಫುಲ್ ಅಂತವೆಲ್ಲ ರೋಡ್ ಸೈಡ್ ಅಲ್ಲಿ ಇರಬೇಕು. ಇವನ್ನ ಫಸ್ಟ್ ಒಳಗಡೆ ತಳ್ಳಬೇಕು. ಅವರೇ ಮುಂದೆ ಇದ್ದಾರೆ ಈಗ. ಸೊ ನಥಿಂಗ್ ಅಗೇನ್ಸ್ಟ್ ದೆಮ್, ಬಟ್ ಅನಾರೋಗ್ಯದ ಸಂಕೇತ ಅಲ್ವಾ ಅದು. ಸೊ ಹಾಗಾಗಿ ಇದು ಒಂದು. ಎರಡನೇದು ಇನ್ನೊಂದು, ಯಾವತ್ತು ನಾವು ಅದೆಲ್ಲ ಇಟ್ಕೋಬಾರ್ದು ಅಂತ ಹೇಳ್ತಿಲ್ಲ ನಾನು, ಬಟ್ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬಾರ್ದು. ಸೊ ಈಗ ನಾವು ಫ್ಲೈಟ್ ಅಲ್ಲಿ ಹೋಗ್ತೀವಿ, ಲಾಸ್ಟ್ ಒಂದು ಟೆಕ್ನಿಕ್ ಅದೇ ಕೊಟ್ಟಿರೋದು, ಎಲ್ಲರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅಂತ ಹೇಳಿ. ಏರೋಪ್ಲೇನ್ಗೆ ಹೋಗಿ ಕುತ್ಕೊಂಡಿದ್ದೇನೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂತ ಅನೌನ್ಸ್ ಮಾಡ್ತಾರೆ, ಸಪೋಸ್ ಒಂದ್ ವೇಳೆ ಏರೋಪ್ಲೇನು ನೀರಲ್ಲಿ ಬಿದ್ದ್ಬಿಟ್ರೆ, ಬೆಂಕಿ ಬಂದ್ಬಿಟ್ರೆ, ಆಗ ಇದು ಈ ಮಾಸ್ಕ್ ಹಾಕೊಳ್ಳಿ, ಆಕ್ಸಿಜನ್ ಸಿಗುತ್ತೆ, ಇಲ್ಲ ಏನೋ ಜಾಕೆಟ್ ಹಾಕೊಳ್ಳಿ, ಲೈಫ್ ಜಾಕೆಟ್ ಅಂತೆಲ್ಲ ಹೇಳ್ತಾರೆ. ಅದನ್ನ ಪದೇ 100 ಸಲ ಹೇಳಲ್ಲ, 1 ಸಲ ಹೇಳ್ತಾರೆ ಅಷ್ಟೇ. ಸೊ ನೆಗೆಟಿವ್ ಅದು, ಬಟ್ ಅದು ಕಾಷನ್ ಅಷ್ಟೇ. ಇಟ್ಸ್ ಜಸ್ಟ್ ಅ ಮೆಸೇಜ್. ಸೊ ಯು ಶುಡ್ ಹ್ಯಾವ್ ಅ ಡೋಲೋ 650, ಬಟ್ ಯು ಶುಡಂಟ್ ಈವನ್ ರಿಮೆಂಬರ್ ವೇರ್ ಇಟ್ ಈಸ್ ಅನ್ನೋ ತರ ಇರಬೇಕು. ಅದನ್ನೇ ಪದೇ ಊಹೆ ಮಾಡ್ಕೊಳ್ಳೋದಲ್ಲ, ಆಗೋಗಿದೆ ಇನ್ನೂ ತಗೊಬನ್ನಿ, ಇನ್ನೂ ಜಾಸ್ತಿ ಬೇಕು ಅನ್ನೋ ತರ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ಕೊಡ್ತಾನೆ, ಯಾಕೆ ನಾವು ನೆಗೆಟಿವ್ ಅಷ್ಟು ಅಟ್ರಾಕ್ಟ್ ಆಗ್ತೀವಿ ಅನ್ನೋದಕ್ಕೆ. ಮೊನ್ನೆ ನನ್ನ ಆಫೀಸ್ಗೆ ಒಂದು ಕೊರಿಯರ್ ಬಂತು. ಅವತ್ತು ಸ್ವಲ್ಪ ನಮ್ಮ ರಿಸೆಪ್ಷನಿಸ್ಟ್ ಲೇಟಾಗಿ ಬಂದ್ರು. ಸೊ ನಾನು ಮೇಲಕ್ಕೆ ಕರ್ಸ್ಕೊಂಡೆ ಆಫೀಸ್ಗೆ, ಬಾಪ ಅಂತಂತ ಹೇಳಿದೆ. ಕೊರಿಯರ್ ಬಾಯ್ ಬಂದ್ಬಿಟ್ಟು ನನ್ನ ಮುಂದೆ ಕುತ್ಕೊಂಡ್ರು. ಸೊ ಕೊರಿಯರ್ ತೆಗೆದುಕೊಂಡೆ, ಆಮೇಲೆ ಕಾಫಿ ತಗೊಳ್ಳೋಣ ಅಂತಂದೆ. ಇಬ್ರು ಕಾಫಿ ಕುಡಿತಿದ್ವು. ಸೊ ಆಫೀಸಲ್ಲಿ ಕೆಲವು ಚಿತ್ರಗಳೆಲ್ಲ ಇದಾವೆ, ದುಡ್ಡಿನ ಸಂಬಂಧಪಟ್ಟಿದ್ದು. ಅವ್ರು ನೋಡ್ಬಿಟ್ಟು ಸ್ವಲ್ಪ ಇನ್ಕ್ವಿಸಿಟಿವ್ ಫೀಲಿಂಗ್ ಇತ್ತು ಅವ್ರಿಗೆ. ನಾನು ಕೇಳಿದೆ, ಏನಪ್ಪಾ ಇದೆಲ್ಲ ನೀವು ಪಡ್ಕೊಳ್ಬೇಕಂತ ಆಸೆ ಇದೆಯಾ, ನೀವು ಶ್ರೀಮಂತರಾಗ್ಬೇಕಂತ ಇದೆಯಾ, ನೋಡಿ ಕಾರು ಆ ಥರದ್ದು ಬೇಕಾ, ಬಂಗ್ಲೆ ಈ ಥರದ್ದು ಬೇಕಾ ಅಂತ ಹೇಳಿ. ಅವ್ರು ಒಂದೇ ಮಾತು ಹೇಳಿದ್ರು, ಲಕ್ಷ್ಮಿ ಇದೆಲ್ಲ ನಮ್ಗೆಲ್ಲ ಬಿಡಿ ಸರ್, ನಮ್ಮಂತವ್ರಿಗೆಲ್ಲ ಬಿಡಿ ಸರ್ ಇದು ಅಂತಂತ ಹೇಳ್ಬಿಟ್ರು. ನಾನು ಎಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆದ್ರೂ ಅವರು ವಾಸ್ ನಾಟ್ ಗೆಟಿಂಗ್ ಕನ್ವಿನ್ಸ್ಡ್. ನಮ್ಮ ಮನೆ ಬರೋ ಎಷ್ಟೋ ಬಿಡಿ ಸರ್, ನಮ್ಗೆಲ್ಲ ಬಿಡಿ ಸರ್ ಇದು ನಿಮ್ಮಂತವ್ರಿಗೆ ಅನ್ನೋ ತರ ಹಾಗೆ ಹೇಳ್ಬಿಟ್ರು. ಈಗ ಯೂನಿವರ್ಸ್ಗೆ ಯಾರು ಭಾವ ಪ್ರಸಾರ ಮಾಡಿದ್ದು, ನನಗಲ್ಲ, ಇದು ನಮಗಲ್ಲ, ಇದಾಗೋದಿಲ್ಲ, ಇಟ್ ಇಸ್ ಇಂಪಾಸಿಬಲ್ ಫಾರ್ ಮಿ, ಇಟ್ ಈಸ್ ಫಾರ್ ಯು ನಾಟ್ ಫಾರ್ ಮಿ ಅಂತ ಯಾರು ಹೇಳಿದ್ದು? ನಮಗ್ ನಾವೇ ಹೇಳ್ಕೊಂಡಿರೋದು. ಯೂನಿವರ್ಸ್ ಏನ್ ಮಾಡುತ್ತೆ, ಈಗ ಕೋಟಿ ಪಟ್ಟು ಅದನ್ನ ನಮಗ್ ಕೊಡುತ್ತೆ, ಅಂದ್ರೆ ಅಸಾಧ್ಯ ಮಾಡ್ಬಿಡುತ್ತೆ. ನಾವ್ ಈ ಜನ್ಮದಲ್ಲಿ ಯಾವತ್ತೂ ಶ್ರೀಮಂತರ ಆಗ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸಂತೋಷನೂ ಬರಲ್ಲ, ನಮ್ಗೆ ಅದೇ ಗಟ್ಟಿ ಅನ್ನೋ ತರ ಮಾಡ್ಬಿಡುತ್ತೆ ಯೂನಿವರ್ಸ್. ಅದಕ್ಕೆ ನಾವ್ ಯಾವತ್ತೂ ಅದು ಅನ್ಕೋಬಾರ್ದು. ಜಸ್ಟ್ ಫ್ಯೂ ಕಪಲ್ ಆಫ್ ಎಕ್ಸಾಂಪಲ್ಸ್ ಇದು ರಿಲೇಟೆಡ್. ಒಂದು ವೇಳೆ
ಇದೇ ರೀತಿ ಈ ಕೊರಿಯರ್ ಬಾಯ್ ಹೇಗೆ ಹೇಳಿದ್ನೋ ಅದೇ ರೀತಿ ಒಂದು ಕಾಬ್ಲರ್ ಮಗ, ಚಮ್ಮಾರ ಚಪ್ಪಲಿ ಒಲೆಯವರ ಮಗ ಹೀಗೆ ಅನ್ಕೊಂಡ್ಬಿಟ್ಟಿದ್ರೆ ಆ ಅಮೇರಿಕಾದ ಪ್ರೆಸಿಡೆಂಟ್ ಆಗ್ತಿದ್ದಿಲ್ಲ, ಅಬ್ರಹಾಂ ಲಿಂಕನ್ ಆಗ್ತಿದ್ದಿಲ್ಲ. ಇದೇ ರೀತಿ ಒಂದು ಬೀದಿಯಲ್ಲಿ ಪಕೋಡ ಮಾರ್ತಿದ್ದ ವ್ಯಕ್ತಿ ಹೀಗೆ ಅನ್ಕೊಬಿಟ್ಟಿದ್ರೆ ಈ ಕೊರಿಯರ್ ಬಾಯ್ ತರ ಅವ್ರ ಅಂಬಾನಿ ಆಗ್ತಿದ್ದಿಲ್ಲ, ಇವತ್ತು ರಿಲಯನ್ಸ್ ಇರ್ತಿದ್ದಿಲ್ಲ. ಇದೇ ರೀತಿ ತರಕಾರಿ ಮಾರ್ತಿದ್ದ, ದಿನಸಿ ಮಾರ್ತಿದ್ದ ಒಂದು ವ್ಯಕ್ತಿ ಇಷ್ಟೇನಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಇವತ್ತು ಡಿಮಾರ್ಟ್ ಸೃಷ್ಟಿ ಆಗ್ತಿದ್ದಿಲ್ಲ, ರಾಧಾಕಿಶನ್ ದಮನಿ ಬರ್ತಿದ್ದಿಲ್ಲ. ನಾವೆಲ್ಲ ಅನ್ಕೊಳ್ಬೇಕ್ರಿ. ಅನ್ಕೊಳ್ಳೋದಕ್ಕೇನು, ಅನ್ಕೊಳ್ಳೋ ಪ್ರತಿ ಒಂದು ಅಂಶನೂ ಒಂದು ಬೀಜದ ರೀತಿ ಅಂತ ಹೇಳ್ತೇನೆ, ಅದು ಪಾಸಿಟಿವ್. ನಾವು ಅನ್ಕೊಳ್ಳೋ ತಪ್ಪಲ್ವ, ಅದಕ್ಕೆ ನೆಗೆಟಿವ್ ನಮಗೆ ಸಿಕ್ಬಿಡುತ್ತೆ. ಲಾಸ್ಟ್ ಎಕ್ಸಾಂಪಲ್, ಐ ಥಿಂಕ್ ದಿಸ್ ಇಸ್ ಅ ಕ್ಲಾಸಿಕ್ ಒನ್, ಎಲ್ರಿಗೂ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಒಂದು ಕ್ಲೈಂಟ್ ಬಂದಿದ್ರು ಲಕ್ಷ್ಮಿ. ಸೊ ಅವ್ರು ಹೇಳ್ತಿದ್ರು, ಯಾಗೂ ಗೊತ್ತಿಲ್ಲ ಸರ್, ನಮ್ಗೆ ಪ್ರತಿ ಡಿಸೆಂಬರ್ ತಿಂಗಳು ಬಂದ್ರೆ ಅನಿಷ್ಟ, ನಮಗೆ ದರಿದ್ರ, ನಮ್ಮ ಮನೆಗೆ ಯಾರೋ ಒಬ್ರು ICU ಹೋಗ್ಬಿಡ್ತಾರೆ, ಯಾರಿಗೋ ಒಬ್ರಿಗೆ ಎಲ್ರಿಗೂ ಬಂದ್ಬಿಡ್ಬೋದು. ಫಿಕ್ಸ್ ಮೈಂಡ್ ಫುಲ್ ಫಿಕ್ಸ್. ಅವ್ರು ಡಿಸೆಂಬರ್ ಅಂತಂದ್ರೆ ಕಾಯಿಲೆ ಅಂತ ಅರ್ಥ. ನಾನು ಅನ್ಕೊಂಡೆ ಎಲ್ಲೋ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಒಬ್ರಿಗೆ ಬಿಟ್ರೆ ಇನ್ನೊಬ್ರಿಗೆ ಬಂದ್ಬಿಡ್ಬೋದೇನೋ ಅನ್ಕೊಂಡೆ. ಯಾರಮ್ಮ ಇರೋದು, ಎಲ್ಲಿದ್ದೀರಾ ನೀವೆಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ನನ್ನ ಗಂಡ ತಂದೆ ತಾಯಿ ನಾವು ಬೆಂಗಳೂರಲ್ಲಿ ಇದ್ದೇವೆ, ನಮ್ಮ ಅಣ್ಣಂದ್ರು ಅವರೆಲ್ಲ ಅಮೆರಿಕದಲ್ಲಿದ್ದಾರೆ, ಇನ್ನು ಕೆಲವರು ಹೊರಭಾಗದಲ್ಲಿ ಎಲ್ಲ ಇದ್ದಾರೆ ಅಂತಂದೆ. ನಾನು ಏನಪ್ಪ ಇದು ಹೆಂಗ್ ಡಿಸೆಂಬರ್ ಅಲ್ಲಿ ಅವ್ರಿಗೂ ಬಂದು ಇವ್ರಿಗೂ ಬಂದು ಎಲ್ರಿಗೂ ಒಟ್ಟಿಗೆ ಹೆಂಗ್ ಬರುತ್ತೆ ಅಂತ. ಇವ್ರು ಏನ್ ಮಾಡ್ತಿದಾರೆ ಗೊತ್ತಾ, ಈ ಅಕ್ಟೋಬರ್ ನವೆಂಬರ್ ಬರೋ ಹೊತ್ತಿಗೆ ಇದಕ್ ರೆಡಿ ಆಗ್ತಿದ್ದಾರೆ. ಈ ಊರ ಹಬ್ಬಗಳಿಗೆ ರೆಡಿ ಆಗ್ತಾರಲ್ವಾ, ಜಾತ್ರೆಗಳಿಗೆ, ಏನೋ ದೊಡ್ಡ ಮದುವೆ ಬಂದ್ರೆ ಮನೇಲಿ ಹೆಂಗ್ ರೆಡಿ ಆಗ್ತಿವಿ ಆ ರೀತಿ ಬಂತಪ್ಪ ಡಿಸೆಂಬರ್, ಯಾರ ಕಾದಿದೆಯೋ ಗೊತ್ತಿಲ್ಲ, ಈಗ ರೆಡಿ ಆಗೋದು, ನೆಗೆಟಿವ್ಗೆ ಪ್ರಿಪೇರ್ ಆಗೋದು ಎಲ್ರು. ಈಗ ಏನಾಯ್ತು, ಯೂನಿವರ್ಸ್ಗೆ ಇದು ಹೊಟ್ಟೋಯ್ತಿದೆ. ಅವ್ರು ಭಾವನಾತ್ಮಕವಾಗಿ ಅಂತರಾಳದಿಂದ ಹೇಳ್ಬಿಟ್ರು ಬರ್ತಿದೆ 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 ಅಂತ. ನಿಜವಾಗ್ಲು ಪ್ರತಿ ವರ್ಷ ಅಂತೆ ಡಿಸೆಂಬರ್ ಬಂತು ಅಂದ್ರೆ ಇಲ್ಲ ಸಾವು, ಇಲ್ಲ ಒಬ್ರು ICU, ಇಲ್ಲ ಎಲ್ರಿಗೂ ಕಾಯಿಲೆಯಾಗಿ ಮಲಗ್ಬಿಡ್ತಾರೆ. ಯಾರು ಸೃಷ್ಟಿ ಮಾಡಿದ್ದು? ನಮಗೆ ನಾವೇ ಸೃಷ್ಟಿ ಮಾಡ್ಕೊಂಡಿರೋವಂಥದ್ದು. ಯಾವುದೋ ಯೂನಿವರ್ಸ್ ಸೆಂಟಿಮೆಂಟ್ ಇಲ್ಲ, ಯೂನಿವರ್ಸ್ಗೆ ಗೊತ್ತಿಲ್ಲ, ಲಾಜಿಕ್ಕೆ ಗೊತ್ತಿಲ್ಲ. ನೀವು ಏನ್ ಕೇಳ್ತಿರೋ ಅದಕ್ಕೆ ಕೋಟಿ ಪಟ್ಟು ಕೊಡೋದೇ ಯೂನಿವರ್ಸ್ ಗೊತ್ತಿರೋದು. ಸಾವು ಕೇಳಿದ್ರೆ ಸಾವು, ನೋವು ಕೇಳಿದ್ರೆ ನೋವು, ಸಾಲ ಕೇಳಿದ್ರೆ ಸಾಲ, ಅರ್ಥ ಆಯ್ತಾ? ದುಡ್ಡು ಕೇಳಿದ್ರೆ ದುಡ್ಡು, ಪಾಸಿಟಿವ್ ಕೇಳಿದ್ರೆ ಪಾಸಿಟಿವ್. ಸೊ ಹಾಗಾಗ್ಬಿಟ್ಟು ನಾವು, ನಾನು ಪದೇ ಪದೇ ಹೇಳ್ತೀನಿ, ನಾನು ಕ್ಲಾಸಲ್ಲಿ ತುಂಬಾ ಹೇಳ್ಕೊಡ್ತೇನೆ ಇದ್ರ ಬಗ್ಗೆ. ಸಾಲ ಇರೋರು ಸಾಲದ ಬಗ್ಗೆನೇ ಯೋಚನೆ ಮಾಡಬಾರ್ದು. ಸಾಲ ಇದೆ, ಅದು ಜಸ್ಟ್ ಒಂದು ಆಸ್ಪೆಕ್ಟ್ ಅಷ್ಟೇ. ನೀವು ಹೆಚ್ಚು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅದು ಹೆಚ್ಚಾಗ್ಬಿಡುತ್ತೆ. ನಾನು ಚೆನ್ನಾಗಿದ್ದೀನಪ್ಪ, 2023 ನಂದು, ಇಟ್ ಈಸ್ ಮೈ ಹಿಯರ್, ಇದು ನಂದಿದು, ಇಲ್ಲಿ ತನಕ ಒಂದಾಟ, ಇನ್ನು ಮುಂದೆ ನಂದೇ ಆಟ ಅಂತ ಅನ್ಕೋಬೇಕು. ಸಿ, 2 ಡಿಫ್ರೆನ್ಸಸ್ ಇದೆ ಲಕ್ಷ್ಮಿ, ಅವತ್ತು ತಿಳ್ಕೋಬೇಕು. ಒಂದು ಡಿಫೆನ್ಸಿವ್ ಟೆಕ್ನಿಕ್, ಇನ್ನೊಂದು ಪಾಸಿಟಿವ್ ಟೆಕ್ನಿಕ್. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಅನ್ಕೊಳ್ಳೋಣ ನಾವೀಗ. ನಾನೀಗ ಹೊರಟಿರುವಂತದ್ದು ಸೋಲ್ಬಾರ್ದು ಅಂತ. ಓಕೆ, ಇವಾಗ ಹೆಂಗ್ ಬ್ಯಾಟ್ ಮಾಡ್ತೀವಿ, ಅದು ಲೈಫ್ಗೆ ಆಗ್ಬೋದು, ಏನಕ್ಕೆ ಆಗ್ಬೋದು. ನಾನು ಸೋಲ್ಬಾರ್ದು ಅಂದಾಗ ನಾನು ಸೋತೋಗ್ಬಿಡ್ತೀನಿ. ನನಗೆ ಗೆಲ್ಲಬೇಕು ಅಂತ ಹೋದಾಗ ಖಂಡಿತವಾಗ್ಲೂ ಗೆಲ್ತೇನೆ. ನಮ್ಮ ಉದ್ದೇಶ ಆಗಿರ್ಬೇಕು. ಸಾಧನೆ ಲೇಟ್ ಆಗ್ಬೋದು, ಬಟ್ ಸಾಧನೆ ಸದ್ದು ಮಾಡಬೇಕು, ಮಾಡುತ್ತೆ, ನಂಬಿದ್ರೆ ಮಾತ್ರ. ಸೊ ಹಾಗಾಗಿ ನಾವು ಹೆಚ್ಚು ಪಾಸಿಟಿವ್ ಕಡೆ ಒಲವು ತೋರಿಸಿದಾಗ ನಾವೇನೇನು ಕೋರ್ಕೊಳ್ತೀವೋ ಅದೆಲ್ಲ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ನ್ಯೂಸ್ ಹೆಚ್ಚು ನೋಡಬಾರ್ದು, ಹೆಚ್ಚು ನ್ಯೂಸ್ ಪೇಪರ್ ಓದ್ಕೊಂಡು ಕೂತ್ಕೋಬಾರ್ದು. ಬಿಕಾಸ್ ವಾಟ್ ದೇ ಪ್ರೊಜೆಕ್ಟ್ ಈಸ್ ಮೆಜಾರಿಟಿ ಇಸ್ ನೆಗೆಟಿವ್, ಬಿಕಾಸ್ ನೆಗೆಟಿವ್ ಅಟ್ರಾಕ್ಟ್ಸ್. ಈಗ ನಾವು ದಾರಿಯಲ್ಲಿ ಹೋಗ್ತಿರ್ತೀವಿ, ಎಲ್ಲ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ ಹೈವೇ ಅಲ್ಲಿ ಅನ್ಕೊಳ್ಳಿ. ನಾವೇನ್ ಅನ್ಕೊಳ್ತೀವಿ ಗೊತ್ತಾ, ಏನೋ ಆಕ್ಸಿಡೆಂಟ್ ಆಗಿರ್ಬೋದು, ಅಲ್ಲೇನೋ ಒಂದು ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ. ಎಲ್ಲರೂ ನೋಡ್ಕೊಳ್ಳಿ, ನೆಟ್ಟಿಗೆ ಹೋಗಲ್ಲ, ಈಗ ನೋಡ್ಕೊಂಡು ನಿಧಾನವಾಗಿ ಹೋಗ್ತಿರ್ತಾರೆ, ಅಲ್ಲೇ ನಿಲ್ಸ್ಬಿಡ್ತಾರೆ. ಅದು ನಾವೇನು ರೆಸ್ಕ್ಯೂ ಮಾಡಿಲ್ಲ, ಅವ್ರಿಗೇನು ಹೆಲ್ಪ್ ಮಾಡಿಲ್ಲ, ಏನೂ ಇಲ್ಲ, ಬಟ್ ಆದ್ರೂ ನೋಡೋ ಒಂದು ಕ್ಯೂರಿಯಾಸಿಟಿ. ಸಿ, ನೆಗೆಟಿವ್ಗೆ ಅಷ್ಟು ಡ್ರಾ ಆಗ್ಬಿಟ್ಟಿದೀವಿ ನಾವು. ಸೊ ಏನೋ ಒಂದು ನೆಗೆಟಿವ್ ಆಸ್ಪೆಕ್ಟ್ ಮೇಲೆ ತುಂಬಾ ನ್ಯೂಸ್ ಆಗ್ಲಿ, ಅದು ತುಂಬಾ ದೊಡ್ಡದಾಗಿ ಬ್ಲೋಟ್ ಆಗ್ಬಿಡುತ್ತೆ. ಸಿ, ನೆಗೆಟಿವ್ಗೆ ಅಷ್ಟೊಂದು ಡ್ರಾ ಆಗ್ಬಿಟ್ಟಿದೀವಿ ನಾವು. ಸಿ, ಇನ್ಫ್ಯಾಕ್ಟ್ ನೀವು ಹೋಟೆಲ್ಗೆ ಹೋಗ್ತೀರಾ, ಏನೋ ಒಂದು ಚಿಕ್ಕ ಸಮಸ್ಯೆ ಇರ್ತದೆ, ನಾವು ಗಲಾಟೆ ಮಾಡ್ತೀವಿ ಅದ್ರ ಬಗ್ಗೆ. ಸಿ, ನೆಗೆಟಿವಿಟಿ ಇವೆಲ್ಲ. ನಾನು ಬಿ ಪಾಸಿಟಿವ್ ಮ್ಯಾನ್. ಸಿ, ಯು ಸಿ ಪಾಸಿಟಿವ್ ಇನ್ ಎವ್ರಿಥಿಂಗ್. ಯೂನಿವರ್ಸ್ಗೆ ಯಾರು ಕನೆಕ್ಟ್ ಆಗ್ತಾರೋ ಅವರು ಬೈಯಲ್ಲ, ಯೂನಿವರ್ಸ್ಗೆ ಯಾರು ಕನೆಕ್ಟ್ ಆಗ್ತಾರೋ ಅವ್ರು ಒಡೆಯಲ್ಲ, ಯೂನಿವರ್ಸ್ಗೆ ಯಾರು ಕನೆಕ್ಟ್ ಆಗ್ತಾರೋ ಅವ್ರು ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೊಳ್ಳಲ್ಲ. ಸೊ ಎಲ್ಲರಲ್ಲೂ ನಾವು ದೇವರನ್ನ ಕಾಣಬೇಕು, ಎಲ್ಲರಲ್ಲೂ ನಾವು ಯೂನಿವರ್ಸ್ನ ಕಾಣಬೇಕು. ಹಾಗಾಗಿ ದಟ್ ಲವ್ ಹ್ಯಾಸ್ ಟು ಬಿ ದೇರ್
ವಿತ್ ಮೀ, ವಿತ್ ಯು ಅಂಡ್ ವಿತ್ ಎವ್ರಿಥಿಂಗ್. ಸೊ ಹಾಗಾಗಿ ಇದಿದ್ದಾಗೆ ನಮ್ಗೆ ಕೋರಿದ್ದೆಲ್ಲ ಸಿಗ್ತಾವಾಗುತ್ತೆ. ಮಂತ್ರ ಮಂತ್ರ ನಾನು ಈಗಾಗಲೇ ಹಿಂದೆ ಒಂದ್ಸಲ ಹೇಳಿದ್ದೆ, ತುಂಬಾ ಜನಕ್ಕೆ ಆಗಿದೆ. ಈ ಸಲ ಇನ್ನೂ ಪವರ್ಫುಲ್ ಆಗಿ ಹೇಳಿ, ಇನ್ನೂ ಪವರ್ಫುಲ್ ಆಗಿ ಹೇಳ್ಬೇಕು, ಪ್ರತಿ ಸಲ ಹೇಳ್ಬೇಕು, ನಂಬೇಕು ಇದನ್ನ. ಯು ಜಸ್ಟ್ ಸೇ ದಿಸ್. ನಾನು ಫೆಬ್ರವರಿ 5th ಕ್ಲಾಸ್ಗೆ ಬಂದಾಗ ನೀವು ನನಗೆ ಟೆಸ್ಟಿಮೋನಿಯಲ್ ಕೊಡ್ಬೇಕು, ನಿದರ್ಶನ ಕೊಡ್ಬೇಕು ನಿಮ್ಗೆ ಆಗಿರುವಂತದ್ದು. ಪ್ರತಿ ದಿನ ರೀ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲಾ ಟೈಮಲ್ಲೂ ಬೆಳಿಗ್ಗೆ 3 ಸಲ ಎದ್ದಿದ್ದೆ, ಮತ್ತೆ ಮಧ್ಯಾಹ್ನ 6 ಸಲ ಎಲ್ಲೇ ಇರ್ಲಿ ಕೆಲಸದಲ್ಲಿ, ಮತ್ತೆ ಸಂಜೆ ಮಲಗೋದಕ್ಕಿಂತ ಮುಂಚೆ 9 ಸಲ. ಸೊ ಮಿರರ್ ಮುಂದೆ ನಿಂತ್ಕೊಂಡಾದ್ರೂ ಹೇಳ್ಬೋದು, ಮಿರರ್ ಮುಂದೆ ನಿಂತ್ಕೊಂಡ್ರೆ ಇನ್ನೂ ಪಾಸಿಟಿವ್ ಹೆಚ್ಚು. ಸೊ ಇಲ್ಲ ಬರೆದ್ರೂ ಆಗುತ್ತೆ, ಇಲ್ಲ ಹೇಳ್ಕೊಳ್ತಾ ಇದ್ರೂ ಆಗುತ್ತೆ. ಬಟ್ ಹೇಳೋದಕ್ಕೆ ಸ್ವಲ್ಪ ಪವರ್ ಕಡಿಮೆ, ಮಿರರ್ ಮುಂದೆ ನಿಂತ್ಕೊಂಡು ಹೇಳೋದಕ್ಕೆ ಪವರ್ ಹೆಚ್ಚು, ಬರೆಯೋದಕ್ಕೂ ತುಂಬಾ ಹೆಚ್ಚು. ಈ ತರ ಹೇಳಿ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಚ್ಚು ಹೆಚ್ಚು ಏನು ಹಣವು ಹೇರಳವಾಗಿ ನನಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಅನ್ಎಕ್ಸ್ಪೆಕ್ಟೆಡ್ ಮನಿ ಇಸ್ ಕಮಿಂಗ್ ಟು ಮೀ ಇನ್ ಪ್ಲೆಂಟಿ. Unexpected money is coming to me in plenty into my life, and thank you universe for that. ಇದು ಹೇಳ್ತಾನೆ ಇರಬೇಕು. ಬಂದಿಲ್ಲ ಅಂತಂದ್ರೆ I am the guarantee. ಬಂದು, ಬಿಕಾಸ್ ದಿಸ್ ಇಸ್ ಯೂನಿವರ್ಸ್. ನೀವ್ ಏನು ಕೋರ್ಕೊಳ್ತೀರೋ ಅದು ಬಂದೇ ಬರುತ್ತೆ, ಆಗ್ಲೇಬೇಕು. ಅದು ಫ್ರೀಕ್ವೆನ್ಸಿ, ಇಟ್ಸ್ ಅ ವೈಬ್ರೇಷನ್ ಅಂಡ್ ಇಟ್ ಇಸ್ ಅನ್ ಎನರ್ಜಿ. ಇಟ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ನೋ ಡೌಟ್ ಇಟ್ ವಿಲ್ ಹ್ಯಾಪನ್ ಫಾರ್ ಎವ್ರಿ ಒನ್. ಸೊ ಇದು ಹೇಳಿ, ಓಕೆ, ಇಟ್ಸ್ ಅ ಸಿಂಪಲ್ ಒನ್. ಟೆಕ್ನಿಕ್ ಬಂದು ಲಕ್ಷ್ಮಿ, 2023 ಬರ್ತಿದೆ. ನಿಮ್ಮ ಗೋಲ್ ಏನಿದೆ, ವಾಟ್ ಈಸ್ ಯುವರ್ ಗೋಲ್ ಅಲ್ವಾ? ಅದನ್ನ ಹ್ಯಾಪಿ ನ್ಯೂ ಇಯರ್ ಅಂತ ಏನೋ ಹಾಕೋದು ಅವಶ್ಯಕತೆ ಇಲ್ಲ. ಒಂದು ಕೇಕ್ ಮಾಡಿಸಿ, ಆ ಕೇಕ್ ಅಲ್ಲಿ ನೀವು ಬರೀರಿ, ಐ ಆಮ್ ಹೆಲ್ದಿ ಅಂಡ್ ಐ ಆಮ್ ವೆಲ್ದಿ, ನಾನು ಅಗರ್ಭ ಶ್ರೀಮಂತ ಅಂತ ಬರ್ಸಿ. ಬರ್ದ್ಬಿಟ್ಟು ಸಪೋಸ್ 2023 ಅಲ್ಲಿ ನಿಮಗೆ ಒಂದು 50 ಲಕ್ಷ ಬೇಕು, ಇಲ್ಲ 1 ಕೋಟಿ ರೂಪಾಯಿ ಬೇಕು ಅನ್ಕೊಳ್ಳಿ, ಅದ್ರ ಮೇಲೆ ಬರೀರಿ 1 ಕೋಟಿ ಅಂತ ಬರೀರಿ, 1 crore. ಆ ಕೇಕ್ ಕಟ್ ಮಾಡಿದಾಗ ಸೆಲೆಬ್ರೇಟ್ ಮಾಡ್ಬೇಕು ನಾವು ನ್ಯೂ ಇಯರ್ ದಿನ. ಏನು, ಈ 1 ಕೋಟಿ ನನಗೆ 2023ರಲ್ಲಿ ಬಂದಿದ್ದಕ್ಕೆ. 1 ಎಕರೆ ಜಮೀನ್ ತಗೊಳ್ಬೇಕು, ಬರೀರಿ. ಮನೆ ಕಟ್ಬೇಕು, ಬರೀರಿ. ಆ ಕೇಕ್ನ ಅನುಭವಿಸ್ಕೊಳ್ತಾ ತಿನ್ಬೇಕು. ಸಾಕು. ಇಷ್ಟು ದಿನ ಕೇಕ್ಗಳು ತಂದು ಹ್ಯಾಪಿ ನ್ಯೂ ಇಯರ್ ಅಂತ ಕಟ್ ಮಾಡಿ ಮುಖಗಳಿಗೆಲ್ಲ ಹಚ್ಕೊಂಡು ಅದೆಲ್ಲ ಮಾಡಬಾರ್ದು. ನೆಟ್ ಕಟ್ ಮಾಡ್ಬಿಟ್ಟು ಆಯ್ತಾ, ಫೀಲಿಂಗ್ ಅಲ್ಲಿ ಕೇಕ್ ತಿನ್ನಿ. ಆಮೇಲೆ ಬ್ರಾಂಡೆಡ್ ಕೇಕ್ ತಾನೆ, ಅಲ್ಲಿ ಇಲ್ಲಿ ಎಲ್ಲ ತರಬಾರ್ದು, ಚೆನ್ನಾಗಿರೋದು. ಬಿಕಾಸ್ ವಿ ಆರ್ ರಿಚ್ ಪೀಪಲ್, ರಿಚ್ ಆಗಿ ಫೀಲ್ ಆಗಿ. ಓಕೆ, ಈ ರೀತಿ ಕಟ್ ಮಾಡಿ ಆ ಕೇಕ್ ಸಾಧ್ಯವಾದ್ರೆ ಫೋಟೋಸ್ ನನಗೆ ಕಳಿಸಿ, ನಮ್ದು ನಂಬರ್ಸ್ ಇದೆಯಲ್ಲ ಅದಕ್ಕೆ ಕಳಿಸಿ. ಅಂಡ್ ವಿ ಆರ್ ಡೂಯಿಂಗ್ ಇಟ್ ಎವ್ರಿ ಇಯರ್. ಆಮೇಲೆ ಡೈರಿ ಬೇರೆ ಬರ್ತಿದೆ, ಆ ಡೈರಿನೆಲ್ಲೂ ಸಿಗಲ್ಲ. ಡೈರಿ ಸ್ಪ್ರಿಂಟ್ ಕೊಟ್ಟಿದೀವಿ. ತುಂಬಾ ವೀಕ್ಷಕರಂತೂ ನಿಮ್ಗೆ ಗೊತ್ತಿರಬಹುದು, ಕಾಲ್ಸ್ ಮೇಲೆ ಕಾಲ್ಸ್, ದೇ ಆರ್ ಆಲ್ ವೇಟಿಂಗ್ ಫಾರ್ ದಿ ಡೈರಿ. ಅಂಡ್ ಏನ್ ಸ್ಪೆಷಾಲಿಟೀಸ್, ಆ ಕ್ಯೂರಿಯಾಸಿಟಿ ಇದೆ ನಮ್ಮಲ್ಲಿ. ಹೇಗೆ ಬರಿಬೇಕು ಅಂತ ಹೇಳಿದೀನಿ. ಡೈರಿಯಲ್ಲಿ ಏನೂ ಇಲ್ಲ, ಎಕ್ಸಲೆಂಟ್ ಡೈರಿ. ನೀವು ಬರೆದ್ರೆ ಮಾತ್ರ ಕೆಲಸ ಆಗೋದು. ಹೇಗೆ ಬರಿಬೇಕು, ಇಟ್ಸ್ ವೆರಿ ವೆರಿ ಸ್ಪೆಷಲ್. ಸೊ ಹೇಗೆ ಅಂತಂತ ಹೇಳಿ ನಾನು ಬರೆಯೋದನ್ನು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೇನೆ. ಅಂಡ್ ಯಾರು ಕ್ಲಾಸ್ ಇಲ್ಲಿ ತನಕ ಅಟೆಂಡ್ ಆಗಿದಾರೋ ಅವ್ರಿಗೊಂದು ಶಾರ್ಟ್ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ತೇವೆ, ಹೇಗೆ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವ್ರ ಗ್ರೂಪ್ಸ್ ಇದೆ, ಅವ್ರ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ಮಾಡಿದ್ದೇವೆ, ಅವ್ರಿಗೆ ನಾವು ಕಳಿಸ್ತೇವೆ. ಓಕೆ, ದಟ್ಸ್ ಅಬೌಟ್ ಇಟ್ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೊಸ ವರ್ಷದ ಹೊಸ್ತಿಲಲ್ಲಿ ಇದೀವಿ, ತಮ್ಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೊಸ ವರ್ಷದ ಶುಭಾಶಯಗಳು ಗುರುಗಳೇ. ಮತ್ತಷ್ಟು ಹೇರಳವಾಗಿ ನಿಮ್ಮಿಂದ ಜ್ಞಾನ ಪಡ್ಕೊಳ್ಳುವಂತಹ ಅವಕಾಶ ನಮ್ಮೆಲ್ಲರಿಗೂ ಸಿಗ್ತಾ ಇರಲಿ ಇದೇ ರೀತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸಂಚಿಕೆ. ಇನ್ನೇನು ಹೊಸ ವರ್ಷದ ಹೊಸ್ತಲಲ್ಲಿರುವಂತಹ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಇನ್ನಷ್ಟು ಹೇರಳವಾಗಿ ದುಡ್ಡು ಎಲ್ಲರಿಗೂ ಸಿಗ್ಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೆ ಪೂರ್ಣ ಪ್ರಯತ್ನ ನಿಮ್ಮ ಕಡೆಯಿಂದ ಸಿಗುತ್ತೆ ಅಂತ ಆಶಿಸ್ತಾ ನಾವು ಹೋಗಿ ಬರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.